ಇದರಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಲೋ ಅಂದ್ರೆ ಯಾವ್ದು? ಆಲ್ಫಾ ಬೀಟಾ ಗ್ಯಾಮಾ ಥೀಟಾ ಡೆಲ್ಟಾ. ಮೈಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸರ್ ನನಗೆ. ಅಂದ್ರೆ ಮೈಂಡ್ ಯಾವ ಫ್ರೀಕ್ವೆನ್ಸಿಯಲ್ಲಿ ಆಸಿಲೇಟ್ ಆಗ್ತಾ ಇದೆ. ವೈ ಕಾಂಟ್ ಇಮಿಡಿಯೇಟ್ಲಿ ಶಿಫ್ಟ್? ಅಷ್ಟೇ ಅಲ್ವಾ? ಇಮಿಡಿಯೇಟ್ ಆಗಿ ಶಿಫ್ಟ್ ಆಗಬೇಕು ಅಂದ್ರೆ ಏನು ಮಾಡಬೇಕು? ಫ್ರೀಕ್ವೆನ್ಸಿ ಚೇಂಜ್ ಮಾಡಬೇಕು. ಬಟನ್ ಏನಾದಿದೆಯಾ ಚೇಂಜ್ ಆಗೋಕೆ? ಕರೆಕ್ಟೇ. ಬಟ್ ಫಸ್ಟ್ ಅವೇರ್ನೆಸ್ ಬರಬೇಕಲ್ವಾ? ನನ್ನ ಮೈಂಡ್ ಈ ಸ್ಥಿತಿಯಲ್ಲಿ ಇದೆ, ನೆಕ್ಸ್ಟ್ ಈ ಸ್ಥಿತಿಗೆ ಹೋಗ್ಬೇಕಾ, ಅಲ್ಲಿ ಹೋಗ್ಬೇಕಂದ್ರೆ ಏನು ಸ್ಟೆಪ್ಸ್ ನಾನು ತಗೋಬೇಕು? ಈಸಿ ಸ್ಟೆಪ್ ಏನು? ಮೆಡಿಟೇಷನ್. ಇನ್ನೊಂದು ಬುಕ್. ಪ್ರತಿ ಬುಕ್ ಒಂದು ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ ಗೊತ್ತಾ ಸರ್? ಪೇಪರೇ ಅಲ್ವಾ ಪ್ರಿಂಟಿಂಗು, ಅದರಲ್ಲಿ ಏನು ನೋ, ಆ ಇಂಟೆನ್ಷನ್ ಇರುತ್ತಲ್ವಾ ಆ ಬುಕ್ ಆಥರ್, ಅದು ಒಂದು ಬುಕ್ ಒಂದು ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ. ಕರೆಕ್ಟ್. ನಾನು ಎಷ್ಟೋ ಬುಕ್ಸ್ ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಹೌಸ್ ಓನರ್ ನೋಡ್ತಾ ಇದ್ರು, ಒಂದ್ಸತಿ ಹೋಗಿದ್ರೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕೆ ಅಂತ ನೋಡಿದ್ರೆ ಅದು ಭಗವದ್ಗೀತಾ ಬುಕ್. ಇದು ನಮಸ್ಕಾರ ಮಾಡಬೇಕಾ? ಅದು ಬುಕ್, ಇದು ಬುಕ್ಕೇ ಅಲ್ವಾ? ದ ಗಿವ್ ಹೈಯೆಸ್ಟ್ ರೆಸ್ಪೆಕ್ಟ್ ಟು ದಟ್. ವೈ? ಹೈ ಫ್ರೀಕ್ವೆನ್ಸಿ, ಸತ್ಯ ಜಾಸ್ತಿ ಇದೆ, ಜ್ಞಾನ ಜಾಸ್ತಿ ಇದೆ.